ಹಲೋ, ಹಾಂ ಹೇಳಮ್ಮ ಸಂಗೀತಾ. ಇವತ್ತಂತನೋ ಎಂಗೇಜ್ಮೆಂಟು. ಏನೋ ಇವತ್ತು ಅವರಿಬ್ಬರು ಹೆಸರು ಬಲಿಗೆ ಚೆನ್ನಾಗಿ ಬಂದದಂತೆ. ಇವತ್ತೇ ಸಿಂಪಲಾಗಿ ಮುಗಿಸ್ಬಿಡೋಣ ಅಂತ ಅಮ್ಮನ ಕಲಾವತಿ ಫೋನ್ ಮಾಡಿದ್ಲ. ನೀನು ಹಂಗಿಂದ ಹಂಗೆ ಅಲ್ಲಿಗೆ ಬಂದ್ಬಿಡಮ್ಮ. ಹಾಂ, ಭಾನುವಾರ ಅಂದ್ರಲ್ಲ. ಇಲ್ಲಮ್ಮ, ಇಲ್ಲ. ನಾನು ನೀನು ಊರಿಗೆ ಬಂದಿದ್ದ ತಕ್ಷಣ ಫೋನ್ ಮಾಡಿದ್ಲು. ನೀವು ಯಾರ್ಯಾರು ಬರ್ತೀರೋ ಅವರೆಲ್ಲ ಬಂದ್ಬಿಡ್ರಿ, ಎಲ್ಲ ಇಲ್ಲಿ ನಾನು ರೆಡಿ ಮಾಡಿದ್ದೀನಿ. ಇವ್ರ ಹೆಸರು ಬಲಿಗೆ ಚೆನ್ನಾಗೈತಂತೆ. ಯಾಕೆ ಚೆನ್ನಾಗಿರೋ ಟೈಮ್ ಬಿಡೋದು, ಒಂದಿನ 2 ದಿನ ಬಾಳಲ್ಲ, 100 ದಿವಸ ಬಾಳು ಅಂತ ಹೇಳಿದ್ಲಮ್ಮ. ನೀನು ಹಂಗಿಂದ ಹಂಗೆ ಅಲ್ಲಿಗೆ ಬಂದ್ಬಿಡಮ್ಮ. ಇಲ್ಲಮ್ಮ, ನನಗೆ ಕೆಲಸ ಐತೆ, ನಾನು ಬರೋಕ್ಕಾಗಲ್ಲ. ನೀವು ಮುಗಿಸ್ಕೊಳ್ರಿ ಅದೇನು, ನಾನೆಲ್ಲ ಹೋಗ್ಬೇಕು. ಹಾಗಾದ್ರೆ ಇನ್ನೊಂದು ದಿವಸ ಇಕ್ಕ ಅಂತೇಳಿ ಅಮ್ಮಂಕ. ಇಲ್ಲ ಬೇಡ ಹಂಗೆಲ್ಲ ಮಾಡೋಕ್ಕೆ ಹೋಗ್ಬಿಟ್ಟು. ಪಾಪ ಅವ್ರು ಆಸೆ ಪಟ್ಟು ಟೈಮು ಎಲ್ಲ ನೋಡಿ ಮಾಡ್ತಾವ್ರೆ. ನೀವು ಹೋಗ್ಬಿಟ್ಟು ಬನ್ನಿರಿ. ನೀನು ಇಲ್ದಿದ್ರೆ ಹೆಂಗೆ? ಹಾಂ, ಇರೋದೇ ನೀನು. ಇಲ್ಲಮ್ಮ, ನಾನು ಬರೋಕ್ಕಾಗಲ್ಲ. ನಾನು ಬರೋಕ್ಕೆ ನನ್ನ ಕೆಲಸ ಐತೆ. ನಾನೆಲ್ಲೋ ಹೋಗ್ಬೇಕು. ಎಲ್ಲೋಗ್ಬೇಕು ಅದೆಲ್ಲ ಹೇಳೋಕ್ಕಾಗಲ್ಲಮ್ಮ, ಅರ್ಥ ಮಾಡ್ಕೊಬೇಕು ನೀನು. ಪ್ರತಿಯೊಂದು ಹೇಳೋಕ್ಕಾಗಲ್ಲ. ಹಾಗಾದರೆ ಭಾನುವಾರನೇ ಇಕ್ಕಮ್ಮ, ಇವಾಗ ಆಗಲ್ಲ ಅಂತೇಳ. ಬೇಡ ಅಂತ ಅವಾಗೇನು ಹೇಳಿದ್ನಲ್ಲ. ಅದೇನೋ ನೀವು ವಿನ ಇವಾಗ ಮುಗಿಸ್ಕೊಂಡು ಹೋಗ್ರಿ, ಏನು ಪರವಾಗಿಲ್ಲ. ಮದುವೆ ಏನಲ್ಲ, ಎಂಗೇಜ್ಮೆಂಟ್ ತಾನೇ. ಅದು ಮನೆಗೆ ಸಿಂಪಲಾಗಿ ಮಾಡ್ತಾ ಇರೋ ತಾನೆ. ಏನಕ್ಕೆ ಸುಮ್ಮನೆ ಜಾಸ್ತಿ ಜನ ಬರೋದು? ನೀವೇ ಹೋಗಿ ಸಿಂಪಲಾಗಿ ಮುಗಿಸ್ಕೊಂಡು ಹೋಗ್ರಿ. ಇವಾಗ ಯಾರ್ಯಾರನ್ನ ಕೂಗಬೇಕು? ದ್ಯಾವ ಮತ್ತೆನ, ಆಮೇಲೆ ದಾಪ ಅತ್ತೆನ, ಅವರಿಬ್ಬರನ್ನ ಕರ್ಕೊಂಡ್ರೆ. ಆಮೇಲೆ ನಮ್ಮ ಯಜಮಾನ್ ಕೇಳಂಗಿದ್ರೆ ಹೇಳ್ರಿ. ಆಮೇಲೆ ನಮ್ಮ ಭಾವನ ಹೆಂಡತಿಗೂ ಹೇಳ್ರಿ. ಆಮೇಲೆ ಅಮ್ಮನ ಮಗಳು ಬರ್ತಾರೇನೋ, ಪದ್ಮನೋ ಅಮ್ಮನ, ಅವ್ರು ಕೇಳಂಗಿದ್ರೆ ಹೇಳ್ರಿ. ನೀವು ಒಂದಿಬ್ರು ಸಾಕು. ಮದುವೆಗೆ ಬೇಕಾದ್ರೆ ಎಲ್ಲಾರನ್ನೂ ಕರೀರಂತೆ. ಇವಾಗ ಸಿಂಪಲಾಗಿ ಹೋಗಿ ಒಂದು 5-6 ಜನ ಹೋಗಿ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಹೋಗ್ರಿ. ನನಗೇನೋ ಸಮಾಧಾನನೇ ಇಲ್ಲಮ್ಮ ಮಾಡೋಕ್ಕ. ಇನ್ನೊಂದು ದಿವಸ ಇಟ್ಕೊಂಡಿದ್ರೆ ಆಗೋತ್ವಾ? ಇವಾಗ ಏನು ಮದುವೆ ಮಾಡ್ತಾ ಇಲ್ಲಲ್ಲ, ಹೇಳೋದು ಮಾತು ಕೇಳಮ್ಮ. ಎಲ್ಲದಕ್ಕೂ ಒಂದೊಂದು ಹೇಳ್ಬೇಡ ನೀನು. ಮದುವೆ ಏನು ಮಾಡ್ತಾ ಇಲ್ಲಲ್ಲ, ಹೋಗು. ಎಂಗೇಜ್ಮೆಂಟ್ ತಾನೇ ಮುಗಿಸ್ಕೊಂಡು ಹೋಗು. ಸರಿ, ನಮ್ಮ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಅಲ್ಲಿ ಮನೆ ಹತ್ರ ಬರಲಾ? ಏನು ಬೇಡ, ಅವ್ರ ಜೊತೆಗೆ ನೀನು ಊರಿಗೆ ನಡಿ. ನಾನು ಬರ್ತೀನಿ, ನಡಿ. ಯಾವಾಗ ಬರ್ತೀಯಾ? ಆಯಿತು, 1 ತಿಂಗಳಾದರೂ ಆಯಿತು, 15 ದಿವಸ ಆದರೂ ಆಯಿತು. ಈ ಸದ್ಯಕ್ಕೆ ನಾನು ಊರಿಗೆ ಬರೋಕ್ಕಾಗಲ್ಲ. ಏನಾಯಿತು ಅಂತ ನಂಗೆ ಹೇಳ್ಬೋದಲ್ಲ. ಯಾಕೆ ಈ ಆಟ ಆಡ್ತಾ ಇದೆಯಾ? ಹಾಂ, ಒಂದೊಂದು ವಿಷಯ ಹೇಳ್ಬೇಕು, ಒಂದೊಂದು ವಿಷಯ ಹೇಳ್ಕೊತು. ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತೀಯ ನೀನು? ಸರಿನಮ್ಮ, ಆಯಿತು. ಏನು ಮಾಡ್ತಾಯಿದ್ದೆ ಸಂಗೀತ? ಏನು ಮಾಡ್ತಾ ಇಲ್ಲಮ್ಮ, ಸುಮ್ಮನೆ ಕೂತ್ಕೊಂಡಿದ್ದೀನಿ. ಬಾಮ, ಕಲಾವತಿ ಫೋನ್ ಮಾಡಿದ್ಲಮ್ಮ. ಭಾನುವಾರ ಅಂತಂದು ಎಂಗೇಜ್ಮೆಂಟು ಇವತ್ತಂತೆ. ಏನು ಮಾಡೋದು, ಹೋಗ್ಬಿಟ್ಟು ಬರೋಣ? ನಾನೆಲ್ಲಿ ಬರೋಕ್ಕಾಗ್ತೈತಮ್ಮ, ನಾನು ಕೋರ್ಟ್ಗೆ ಹೋಗ್ಬೇಕಲ್ಲ. ನೀನು ಹೋಗ್ಬಿಟ್ಟು ಬಾವು. ನನಗೆ ಇವಾಗ ಅದ್ರ ಬಗ್ಗೆ ಎಲ್ಲ ಯೋಚನೆ ಇಲ್ಲಮ್ಮ. ನಾನು ಕೋರ್ಟಾಗಿ ಏನಾಗ್ತೈತೋ ಅಂತ ನಾನು ಟೆನ್ಷನ್ ಆಗಿದ್ದೀನಿ. ನಾನು ಎಲ್ಲೂ ಫಂಕ್ಷನ್ಗಳಿಗೂ ಯಾರೂ ಮಾತಾಡ್ಸೋಕ್ಕೂ ಬರೋಕ್ಕಾಗಲ್ಲ ಇವಾಗ. ನನ್ನ ಮನ್ಸು ಯಾಕೋ ಸರಿ ಇಲ್ಲ. ಸುಮ್ಮನೆ ಎಲ್ಲದಕ್ಕೂ ಬಲವಂತ ಮಾಡಬೇಡ್ರಮ್ಮ ನನ್ನ. ಸರಮ್ಮ, ಆಯಿತು. ನಾವು ಹೋಗ್ತಿದ್ರೆ ಬೇಕಂತೇಳೆ ಅಜಯನ್ ಕರ್ಕೊಂಡು ನಾನು ಓದ್ತೀನಿ. ಸರಿ, ಹೋಗಮ್ಮ. ಸಿಂಚನಾನು ವಿಜಯ್ ಬರ್ತಾವ್ರು ನಿನ್ನ ಜೊತೆಗೆ. ಮಗುನೇನಾದರೂ ಕರ್ಕೊಂಬ ಅಂತ ಹೇಳಿದ್ರೆ ಲಾಯರು? ಇಲ್ಲಮ್ಮ, ಇಲ್ಲ, ಮಗು ಬಗ್ಗೆ ಏನು ಮಾತಾಡಿಲ್ಲ ಅವರು. ಏನೋ ಅವ್ರು ಇಟ್ಟಿರೋ ಲಾಯರು ಚೆನ್ನಾಗೋನಂತಮ್ಮ. ಯಾವುದೇ ಕೇಸು ಸೋತಿಲ್ಲಂತೆ ವಿಜಯ್ ಹೇಳ್ದ. ನಾನು ಅದಕ್ಕೆ ಅವ್ರ ಹತ್ರ ಹೋಗ್ಬೋದಾಗಿತ್ತಲ್ಲ ಅಂತಂದರೆ, ಎಲ್ಲಕ್ಕ ನೀನು ಹೇಳೋಷ್ಟರಲ್ಲಿ ಅವ್ರು ಆವಾಗಲೇ ಮಾತಾಡ್ಬಿಟ್ಟಿದ್ರು ಅವ್ರ ಹತ್ರ. ನನಗೇನು ಗೊತ್ತು ಹಿಂಗೆಲ್ಲನೂ ಅಂತೇಳಿದ್ರು. ನಂಗೆ ಮುಂಚೆನೇ ಗೊತ್ತಿದ್ರೆ ಅವ್ರ ಹತ್ರ ಮಾತಾಡ್ತಾ ಇದ್ದೆ ಅಂತಂದ್ರು. ನಾ ಪಮ್ಮಿಕ್ಕಿರೋ ಲಾಯರ್ ಹತ್ರನೇ ನಾವು ಕೇಳ್ಕೊಳಕತ್ತೀತಾ? ಆಗಲ್ಲ, ಬೇಡ ಬಿಡು. ಇಬ್ಬರು ಒಂದೇ ಲಾಯರ್ ಹತ್ರ ಮಾತಾಡೋಕ್ಕಾಗ್ತಿತ್ತಾ? ಅವ್ನು ತಾನೇ ಯಾರ ಕಡೆ ಅಂತ ವಾದ ಮಾಡ್ತಾನೆ. ಬೇಡ, ಬೇರೆ ಲಾಯರ್ ನೋಡಿದ್ರೆ ವಾಚೆ ಆಯ್ತು. ಪರವಾಗಿಲ್ಲ. ಏನು ಪರವಾಗಿಲ್ಲ, ಏನು ಅಮ್ಮ, ನಂಗೆ ಭಯ ಆಗ್ತೈತೆ. ಇಷ್ಟೆಲ್ಲ ಮಾಡೋ ಬದಲು ನಾನು ಹೇಳ್ದಂಗೆ ಮಾಡ್ಬೋದಾಗಿತ್ತಲ್ಲಮ್ಮ ನೀನು. ಎಂಗೇಜ್ಮೆಂಟ್ ಗೊತ್ತಾ ಇದೆಯಾ? ಹೋಗು, ರೆಡಿ ಆಗಿಬಿಟ್ಟು ಹೋಗು. ಸುಮ್ಮನೆ ಏನೇನು ಹೇಳಕ್ಕೆ ಬರಬೇಡ ನೀನು. ಇದು ಹೇಳಿದ ಮಾತು ಕೇಳಲ್ಲಮ್ಮ. ಇದೇ ಒಂದು ದೊಡ್ಡ ತಲೆನೋವು ನಿಂದು. ಏನಾದರೂ ಮಾಡ್ಕೊ ಹೋಗು. ಹೋಗಿ ಸ್ನಾನ ಮಾಡ್ಕೊಂಡು ಟಿಫನ್ ಮಾಡೋಗು. ಟಿಫನು ಬೇಡ, ಯಾವುದೂ ಬೇಡ ಮನಂತ. ನೀನು ಹೋಗಮ್ಮ. ಹೋಗ್ಬಿಟ್ಟು ಬಾ, ಹೋಗು. ನಾನು ಕೇಳಿದ್ರೆ ಇಲ್ಲ ಏನೋ ಕೆಲಸ ಇತ್ತು ಅಂತ ಹೇಳು. ಮದುವೆಗೆ ಬರ್ತಾಳೆ ಅಂತ ಹೇಳು. ಇನ್ನೂ ಸ್ವಲ್ಪ ಪಚ್ಚಮ್ಮ, ಯಾಕಮ್ಮ ಎದ್ದಿತ್ತು? ಎದ್ದೇಳಮ್ಮ ಬಬ್ಲು. ಜಾನು, ನಾನು, ನೀನು ಎಲ್ಲ ರೇಖಾಕ್ಕವ್ರ ಮನೆಗೆ ಹೋಗೋಣ. ಅವ್ರ ಮನೆಗೆ ಫಂಕ್ಷನ್ ಐತಮ್ಮ, ಅದಕ್ಕೆ ಅಜಯ್ ಮಾಮ ಬರ್ತೈತೆ. ನಾನು, ನೀನು, ಜಾನು ಎಲ್ಲ ಹೋಗೋಣ. ಹೋಗು, ಬೇಗ ಹೋಗಿ ರೆಡಿಯಾಗಿ ಹೋಗು. ಎದ್ದವಳೆ, ಹಾಲು ಕುಡಿತಾವಳೆ. ನೀನು ಇವಾಗ ಎದ್ದಿದ್ಯಾ? ಬರ್ತೀಯಮ್ಮ, ನಿಮ್ ದಾವಮ್ಮ ಅಜ್ಜಿ ಊರ್ಕೋಗೋಣ. ಬಂದೇ ಇಲ್ಲ ನೀನು? ಎಷ್ಟು ದಿನ ಆಯ್ತು ಬಂದು?
ಅಜ್ಜಿ ಅತ್ತೆ ಅಜ್ಜಿ ಅಜ್ಜಿ ಅದೇ ನಿಮ್ಮ ಅಜ್ಜಿ ಊರ್ಗೆ ಹೋಗೋಣ ಬಾ. ಅಮ್ಮ ಈ ಸತಿ ಹೆರಿಗೆ ಸವಿತಾ ಊರ್ಕೋತಾಳೇನು? ಇಲ್ಲಮ್ಮ, ಎಳ್ಳೇದು ಕಳಿಸ್ಬಾರ್ದು. ಇಲ್ಲ ಹೋಗಲ್ಲ, ಇಲ್ಲೇ ಇರ್ತಾಳೆ. ಹೋಗ್ಬೇಕಂತಂದ್ರೆ 5 ತಿಂಗಳು ತುಂಬಿದ್ಮೇಲೆ ಹೋಗಿ 1-2 ದಿವಸ ಇದ್ಬಿಟ್ಟು ಬರಲಿ. 2ನೇ ಮಗುಕ ಊಟದ ಮನೆ ಕಳ್ಸಂಗಿಲ್ಲಮ್ಮ. ಓ ಹೌದಾ, ಸರಿನಮ್ಮ. ಅಲ್ಲೂ ಏನಂತ ವ್ಯವಸ್ಥೆ ಇಲ್ಲ ಬಿಡಮ್ಮ. ಸುಮ್ಮನೆ ಹಳ್ಳಿ, ಹಾಸ್ಪಿಟ್ಲ್ ಇಲ್ಲ, ಏನೂ ಇಲ್ಲ. ಪ್ರತಿಯೊಂದಕ್ಕೂ ಬೆಂಗಳೂರು ಬರಬೇಕು. ಅದಕ್ಕೆ ಕಳ್ಸಲ್ಲಮ್ಮ ನಾನು. 2ನೇ ಮಗು ಇಲ್ಲೇ ಆಗಲಿ, ಆಮೇಲೆ ನೋಡೋಣ. ಬೇಕಂತ ಹೋಗಿ 1-2 ದಿವಸ ಇದ್ಬಿಟ್ಟು ಬರಲಿ. ಸರಿನಮ್ಮ, ನಾನು ಓದ್ತೀನಿ. ಏನು ಮಾಡ್ತಾವೆ ಚಿಂಚು ವಿಜಯ್ಯ? ಏನಮ್ಮ ಹಾಲಾಗಿದ್ರು ಅದೇನು ಮಾಡ್ತಾವ್ರೇನೋ ತಿಳಿದು. ನೋಡೋಗು, ರೆಡಿ ಆದ್ರೇನು? ನೀನು ರೆಡಿಯಾಗೋಗು. ಸರಿನಮ್ಮ. ಬಬ್ಲು ಹುಷಾರು ಜಾನು. ನಿಧಾನವಾಗಿ ಇಳಿಸ್ಬೇಕು, ಬಿದ್ದೋಗ್ಬಿಡ್ತಾಳೆ ಅವಳು. ನೋಡ್ಕೊಂತೀನಿ ನಾನು, ನಿಧಾನವಾಗಿ ಇಳಿತಾಳೆ ಅವಳು. ಸರಿ ಆಯ್ತು. ಜಾನು 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 ಪುಟ್ಟ, ಬಬಲು ಮಾಮ ಬಾ 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 ಪಾಪ ಪಾಪ ನಡಿ ಹೋಗೋಣ ಚಿಂತೆ ಹತ್ರ. ಜಾನು, ಜಾನು ಪುಟ್ಟ. ಕವಿತಾ, ಬಬ್ಲುಗೂ ಜಾನುಗೆ ಟಿಫನ್ ಕೊಡಮ್ಮ. ಕವಿತಾ ಏನು ಮಾಡ್ತಾಳಮ್ಮ ಚಿಂಚು? ತಿನ್ರಿ ತಿನ್ರಿ ಇಬ್ರು. ಬಬಲು ಮಾಮ ನೀನು ಬೇರೆ ತಟ್ಟೆ ಇಟ್ಕೋಗು, ನನ್ನ ತಟ್ಟೆ ತಿನ್ಬೇಡ ನೀನು. ಎಂಜೆ ಎಲ್ಲ ತುಳಿಸ್ತೈತೆ, ನಾನು ಕೊರಲ್ಲ ತಟ್ಟೆ. ಬಬಲು ನಾನು ತಿನ್ನಲ್ಲ ನೀನು ಒಂದು ತಟ್ಟೆ ತಿನ್ನಲ್ಲ, ಎಂಜೆ ಎಲ್ಲ ತುತ್ತೆ. ಬೇರೆ ತಟ್ಟೆ ತಗೋಗು, ಬಳಿಸಂತೆ. ಜಾನಕ ಬೇರೆ ತಟ್ಟೆ ಕೊಡು. ಏಯ್ ತಿಂದ್ರ? ಓಹೋ, ರೋಮಿಯೋ ಜೂಲಿಯಟ್ ಥರ ಇರ್ತೀರಾ? ಒಂದೇ ತಟ್ಟೆ ತಿನ್ನಕ್ಕಾಗಲ್ಲ, ತಿನ್ರಿ. ಬಬಲು ನಾನು ಜೊತೆ ಹೇಳಲ್ಲ. ಓ ಇಲ್ಲಿಂದ ನನ್ನ ತಟ್ಟೆ ಮುತ್ತಾಡ ನೀನು. ಎಂಜೆ ಎಲ್ಲ ಬಿತ್ತ ನೋಡಲ್ಲ, ನನ್ನ ತಟ್ಟೆ ಮುತ್ತಾಡ ನೀನು. ಬಬ್ಲು ಹಂಗೆಲ್ಲ ಅಳಿಸ್ಬಾರ್ದಮ್ಮ, ಅವಳು ಇನ್ನೂ ಪಿಳ್ಳಿ ಪಾಪ ಅಲ್ಲ. ಬಳಿಸಂತೆ, ಅವಳು ಬೇರೆ ತಟ್ಟೆ ಕೊಡು. ನನ್ನ ಜೊತೆ ತಿನ್ನೋದು ಬೇರೆ, ಅವಳು ಎಂಜೆಲ್ಲ ಮಾಡ್ಬಿಡ್ತಾಳೆ. ಬಬಲು ನಾನು ಇವಾಗ ಹೋಗ್ಬಿಟ್ಟು ನೋಡ್ಕೊ ನಿನ್ನ ಪತ್ತ ಅಂತ. ಓ ಇಲ್ಲಿಂದ. ಬಬ್ಲು ಜಾನು ಸುಮ್ಮನೆ ಇರ್ಬೇಕು, ಜಗಳ ಆಡ್ಬಾರ್ದು. ತಿನ್ನೋ ಬಬ್ಲ, ಅವಳ ಜೊತೆ ತಿನ್ನೋ. ಬೇರೆ ನೀನು ನನ್ನ ಜೊತೆ ತಿನ್ನೋಣ ನೀನು. ಎದೆ ಮಗು ಹೋಗು ಇಲ್ಲಿಂದ. ಚಿಂಚು ಬೇರೆ ತಟ್ಟೆಗಾದ್ರೆ ಹಾಕ್ಕೊಡಗಮ್ಮ. ಇಲ್ಲ ಅದಕ್ಕೆ ಬಬ್ಲು ಜೊತೆಗೆ ಅವಳು ಊಟ ಮಾಡಲಿ, ಸುಮ್ಮನೆ ಇರ್ರಿ. ಜಾನು, ಬಬ್ಲು ಒಂದೇ ತಟ್ಟೆಯಲ್ಲಿ ಊಟ ಮಾಡ್ರಿ. ಬೇರೆ ನನ್ನ ಜೊತೆ ತಿನ್ನೋಣ ನೀನು. ಬೇರೆ ಎದೆ ಹೋಗು ಇಲ್ಲಿಂದ. ಎಂಜೆಲ್ಲ ಬಿತ್ತತ್ತೆ ನೀನು. ಹೋಗು ಇಲ್ಲಿಂದ. ಬಾಮ್ಮ ಹೋಗ್ಲಿ ಬಾ. ಅವನೇನಾದ್ರೂ ಇನ್ನೊಂದ್ಸತಿ ಊರಲ್ಲೇ ಜಾನುಗೆ ವಿಡಿಯೋ ಕಾಲ್ ಮಾಡಬೇಕು, ನಾನು ಜಾನು ಜೊತೆ ಮಾತಾಡಬೇಕು ಅಂತಂತೇಳಿ ನಂಗೆ ಫೋನ್ ಮಾಡಲಿ. ಅವಾಗ ಅವ್ನಿಗೆ ಹೇಳ್ತೀನಿ ಬಾ. ಸುಮ್ಮನೆ ಜಾನು ಅಂತ ಹೇಳ್ತಾನೆ. ಸರಿ ಏನೇನ ಜಾನು ಜೊತೆ ಮಾತಾಡಬೇಕು ಅಂತ ಫೋನ್ ಮಾಡೋ, ಆಯ್ತಾ ನಿಂಗೆ? ಬಬ್ಲು ನೋಡು, ಅವಳು ನಿನ್ನ ಜೊತೆ ಊಟ ಮಾಡ್ತೀನಿ ಅಂತಂದ್ರೆ ಬೈತಾ ಇದೀಯಾ? ಬೇರೆ ಪೊಳಿತಂತೆ, ಅವಳಿಗೆ ಬೇರೆ ಊಟ ಕೊಡು. ನನ್ನ ಜೊತೆ ತಿನ್ನೋದು ಬೇರೆ, ಅವಳು ಎಂಜೆ ಎಲ್ಲ ಮಾತಾಡಲ್ಲ ಅವಳು. ಅದನ್ನ ನಿನ್ ಜೊತೆ ಮೊನ್ನೆ ತಿನ್ನೇನಲ್ಲ ನಾನು. ಎಲ್ಲ ಹಿಂಗೆ ಇಟ್ಕೆ ಇರ್ತಾಳೆ ಅನ್ನನ. ತಿನ್ನಲ್ಲ ಮಾಡಲ್ಲ, ಎಲ್ಲ ವೇಸ್ಟ್ ಮಾಡ್ತಾಳೆ. ವೈ ನೀನು ಎಲ್ಲ ಚೆಲಾಗುತ್ತಾಳೆ. ನನ್ನ ತಟ್ಟೆಗೆ ಅನ್ನನೇ ಇರಲ್ಲ. ಅಂದ್ ಇಟ್ಟದು ಚೆಲಾಬಿಡುತ್ತೆ ತಿನ್ನಕಂತೆ. ಏ ಬಬ್ಲು, ನೀನು ಬೀಳ್ತಾ ನೋಡ್ಕೊ ಏಟ್ಗಳು. ಅವಳಿನ್ನೂ ಚಿಕ್ಕ ಪಾಪನಲ್ಲ, ಹಿಂಗೇನ ನೀನು ನೋಡ್ಕೊಳೋದವಳನ್ನ? ನೋಡ್ಕೊಂತೀನಿ ಅವಳನ್ನ ನೀಟಾಗಿ. ನಾನು ಊಟ ತಿನ್ನೋದಕ್ಕೆ ನನ್ನ ಜೊತೆ ಬೇರೆ ಅಷ್ಟೇ. ಅವಳು ತಿನ್ನಲ್ಲ ಮಾಡಲ್ಲ, ಎಲ್ಲ ಚೆಲಾಗುತ್ತಾಳೆ. ಅದಕ್ಕೆ ಊಟ ಎಲ್ಲ ಏಟ್ ಮಾಡ್ಕೊಡ್ದು, ಅದಕ್ಕೆ ನಂಗೆ ಕೋಪ ಬಿಡೋದು. ಹೊರತಿ ನೋಕ ಈ ಕಡೆಯಿಂದ ತೂ ಅಂತೆ. ನೋಡಪ್ಪಲ್ಲಿ ಕಂತಿ ತೂ ಅನ್ನೋದನ್ನ ಇವಾಗ ಹೊರಬೇಕಾ ಬೇರೆ ಇವಳ್ಕ ಕೊಳಕಂದು. ಅಯ್ಯೋ ರಾಮಾಯಣಲ್ಲೇ ನಿಮ್ದು ಇಬ್ಬರ್ದು. ಅದು ಯಾವಾಗ ಚೆನ್ನಾಗಿರ್ತೀರೋ, ಅದು ಯಾವಾಗ ಮಾತಾಡ್ತೀರೋ ನಂಗಂತೂ ಒಂದು ಗೊತ್ತಾಗಲ್ಲ. ನೋಡಿದ್ರೆ ಒಂದೊಂದ್ಸತಿ ಗಿಣಿಗಿದ್ದಂಗಿರ್ತೀರಾ, ಇವಾಗ ನೋಡಿದ್ರೆ ಕಿತ್ಲಾಡ್ತಾ ಇದ್ದೀರಾ. ನೀನು ಇದೆಯಲ್ಲ ಬಬ್ಲು, ನಿನ್ ಜಗಳ ಗಂಟು. ನಾನೆಲ್ಲ ದೊಡ್ಡ ಮಾಡಿದ ಅವಳೆ ಊಟ ಬೇರೆ